गणपते नमः शिवाय नमः गणेश सिद्धि बुद्धि बुद्धि मलमत शुभलाभा नमः नमस्काराजाय नमः कीर्तिं कौस्तु पुरुषाय नमः नमः शिवाय पार्वत्याय नमः श्री दुर्गा परमेश्वरी चंडी चामुंडेश्वरी दुर्गा माता श्री लक्ष्मी माता सरस्वती माता नमः कीर्तिं कौस्तु पुरुषाय नमः बुद्धि पूरी श्रवण भवन माम सुब्रह्मण्यान माम षण्मुख स्वामी श्री विदेशन षण्मुख स्वामी प्रियवानाद नविलु मुष्कराजान षण्मुख स्वामी प्रियवानाद नविलु श्रवण भवाय नमः ओम श्रवण भवान ओम सुब्रह्मण्य स्वामी नमः स्कंदान महा मुरुगन्नान महा मारुमुगन्नान महा मुरुगन आरुमुगन स्वामी नमः ನಂದ ತೊಂತ ನಮಃ ಶಿವಾಯ ಗುರುಗಳ ಇದೇನು ದಿಕ್ಕಿಂದ ಇದು ಮೊದಲು ಗೌರ್ಮೆಂಟ್ ಆಗಿದ್ದ ಮುಂಚೆ ಜನ ಮಾಡಿರೋದು ओम काल भैरवाय नमः ओम काल भैरवेश्वराय नमः ओम भैरवी माता नमः ओम क्षेत्रपालक काल भैरव भैरवी माता नमः काल भैरव गम गणपते नमः शिवाय ನಮಸ್ತೆ ಗೆಳೆಯರೆ, ನಾನು ಶಶಿಕುಮಾರ್ ಅಮಾತಿ ಹರಿಹರದಿಂದ. ಇದು ದಕ್ಷಿಣ ಕಾಶಿ ಅಂತಲೂ ಕರೀತಾರೆ. ಇದು ಗುಹಾರಣ್ಯ ಅಂತಲೂ ಕರೀತಾರೆ. ಇದು ಗುಹಾರಣ್ಯ ಅನ್ನೋದಕ್ಕೆ ಮೊದಲು ಏನಂದರೆ, ಗುಹಾಣ ರಾಕ್ಷಸ ಇದ್ದ ಬ್ರಹ್ಮನಿಂದ ವರ ಪಡೆದು
ದೇವಾನುದೇವತೆಗಳಿಂದ ಸಂಹಾರ ಆಗಬಾರ್ದು, ಹರಿ ಮತ್ತು ಹರ ಆಗಬಾರ್ದು, ಅವರಿಂದನೂ ಸಂಹಾರ ಆಗಬಾರ್ದು ಅಂತ ಕೇಳ್ಕೊಂಡಿರ್ತಾನೆ. ಆದರೆ ಹರಿ ಮತ್ತು ಹರ ಇಬ್ಬರು ಒಂದೇ, ಅವರಿಬ್ಬರು ಬೇರೆ ಅಲ್ಲ ಅಂತ ಅವನು ಅಂದ್ಕೊಂಡಿದ್ದ. ಅದಕ್ಕೆ ಹರಿ ಮತ್ತು ಹರ ಇಬ್ಬರು ಒಂದಾಗಿ ಹರಿಹರೇಶ್ವರ ಸ್ವಾಮಿಗಳಾಗಿ ಈ ತುಂಗಭದ್ರಾ ನದಿ ದಂಡೆಯಲ್ಲಿ 10,000 ವರ್ಷ ಅವರಿಬ್ಬರು ನಡುವೆ ಕಾಳಗನೇ ನಡೆಯುತ್ತೆ. ಆವಾಗ ಮುಕ್ಕೋಟಿ ದೇವರುಗಳ ನದಿ ದಂಡೆಯಲ್ಲಿ ಕುತ್ಕೊಂಡು ನೋಡಿರ್ತಾರೆ. ಅದಾದ ನಂತರ ಗುಹ ಅನ್ನೋ ರಾಕ್ಷಸ ಸೋತು ಅವನ ಕೈಯಲ್ಲಿದ್ದಂಥ ಆಯುಧ ಎಲ್ಲ ಕೆಳಗೆ ಬಿದ್ದು ಅವನ ಎದ್ದೆ ಮೇಲೆ ಕಾಲಿಡ್ತಾರೆ ಹರಿಹರೇಶ್ವರ ದೇವರು. ಅದಕ್ಕೆ ಅವನು ಕೇಳ್ಕೊತ, ನನ್ನ ಹೆಸರಿಂದ ಈ ಕ್ಷೇತ್ರ ಪ್ರಸಿದ್ಧಿ ಆಗಲಿ, ಗುಹಾ ಅನ್ನೋ ರಾಕ್ಷಸ ಗುಹಾರಣ್ಯ ಅನ್ನೋ ಕ್ಷೇತ್ರ ಪ್ರಸಿದ್ಧಿ ಆಗುತ್ತೆ. ಆದರೆ ಅವನೊಂದು ವರ ಕೇಳ್ತಾನೆ. ಇನ್ನೊಂದು ವರ ಏನು ಕೇಳ್ತಾನಂದರೆ, ಇದು ಈ ನಿಮ್ಮ ಪಾದ ನನ್ನ ಎದೆ ಮೇಲೆ ಇರಲಿ ಅಂತಂದಾಗ ಆಯಿತು ಅಂತ ತಥಾಸ್ತು ಅಂದಾಗ ಅವನನ್ನು ನೆಲಕ್ಕೆ ಒತ್ತುತ್ತಾರೆ, ಅವನ್ನ ಕೆಳಗೆ ಕಳಿಸ್ತಾರೆ, ಭೂಮಿ ಕೆಳಗೆ. ಆಮೇಲೆ ಈ ಹರಿಹರೇಶ್ವರ ಮೂರ್ತಿ ಕೆಳಗೆ ಏನು ಪಾದ ಕಾಣೋದಿಲ್ಲ, ಯಾಕಂದರೆ ಅವರು ಗುಹಾ ಅನ್ನೋ ರಾಕ್ಷಸನ ಎದೆ ಮೇಲೆ ಇಟ್ಟಿದ್ದಾರೆ. ಬರೀ ತಲೆಯಿಂದ ಕಾಲಿದೆ, ಆದರೆ ಪಾದ ಅಲ್ಲಿ ಕಾಣೋದಿಲ್ಲ, ಪಾದ ಅದು ಕೆಳಗಿದೆ, ಭೂಮಿ ಕೆಳಗಡೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಹರಿಹರೇಶ್ವರ ದಕ್ಷಿಣ ಕಾಶಿ ಅಂತ ಹೇಗೆ ಬಂತು ಅಂದರೆ, ಇಲ್ಲಿ ಕಾಲಭೈರವ ಸನ್ನಿಧಿ ಏನಿದೆ, ಈ ಕಾಲಭೈರವ ದೇವರು ಒಂದು ಸತಿ ಉತ್ತರ ಭಾರತದಲ್ಲಿರುವಂಥ ಒಂದು ಕಾಶಿಯಲ್ಲಿ ಏನು ಬರುತ್ತಲ್ಲ, ಆ ಕಾಶಿಯಲ್ಲಿರುವಂಥ ಮಣ್ಣು ಒಂದು ತಕ್ಕಡಿಯಲ್ಲಿ ಹಾಕ್ತಾರೆ, ಇನ್ನೊಂದು ತಕ್ಕಡಿಯಲ್ಲಿ ನಮ್ಮ ಹರಿಹರ ಕ್ಷೇತ್ರ ಅಂದರೆ ಗುಹಾರಣ್ಯ ಕ್ಷೇತ್ರದ ಮಣ್ಣು ಹಾಕ್ತಾರೆ. ಆವಾಗ ತೂಕ ಯಾವುದು ಹೆಚ್ಚು ಬರುತ್ತೆ ಅಂದರೆ ನಮ್ಮ ಹರಿಹರದೇ ಹೆಚ್ಚಾಗಿ ಬರುತ್ತೆ ಕಾಶಿಕ್ಕಿಂತನೂ. ಹಾಗಾಗಿ ಇದು ಕಾಶಿಕ್ಕಿಂತನೂ ಇದು ಭಾಳ ಪವಿತ್ರವಾದದ್ದು, ಉತ್ತಮವಾದದ್ದು ಅಂತ ಹೇಳ್ತಾರೆ. ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ 3:30 ಅಥವಾ 4ರಿಂದ 6 ಗಂಟೆ ಒಳಗೆ, ಅಂದರೆ ಬೆಳಗ್ಗೆ ರಾತ್ರಿ ಮತ್ತು ಬೆಳಗ್ಗೆ ನಡುವರ್ಕ ಏನು ಬೆಳಗಿನ ಜಾವ 4ರಿಂದ 6 ಗಂಟೆ ಒಳಗೆ ಬೆಳಗ್ಗೆ ಎದ್ಬಿಟ್ಟು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಹರಿಹರೇಶ್ವರ ದೇವಸ್ಥಾನನ ಮತ್ತು ಹರಿಹರೇಶ್ವರ ಸ್ವಾಮಿನ ಯಾರು ದರ್ಶನ ಮಾಡ್ತಾರೋ ಅವ್ರ ಎಲ್ಲ ಪಾಪಗಳನ್ನು ಕಳೆದು ಅವ್ರ ಇಚ್ಛೆ ಸಂಪೂರ್ಣ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇದು ಗುಹಾರಣ್ಯ ಕ್ಷೇತ್ರ ಆಗಿ ಪ್ರಸಿದ್ಧವಾಗಿದೆ, ಹರಿಹರ ಕ್ಷೇತ್ರ ಅಂತ ಪ್ರಸಿದ್ಧವಾಗಿದೆ. ಇಲ್ಲಿ ಹಲವಾರು ಶಾಸನಗಳು, ಇಲ್ಲಿ ಹೊಯ್ಸಳರು, ಕದಂಬರು, ಇಲ್ಲಿ ಭಾಳಷ್ಟು ಇದು ಮಾಡಿದ್ದಾರೆ. ಇಲ್ಲಿ ಇದು ದೀಪಸ್ತಂಭ, ವಿಜಯ ಸ್ತಂಭನೂ ಇದೆ. ಇಲ್ಲಿ ನರಸಿಂಹ ಒಬ್ಬನ ಕಮಾಂಡರ್, ಅದು ಒಬ್ಬ ದಂಡನಾಯಕ, ನರಸಿಂಹನ ದಂಡನಾಯಕ ಪೊಳಲ್ವ ದೇವ ಅನ್ನೋನು ಇದನ್ನು ಕಟ್ಟಿಸ್ತಾನೆ ಹರಿಹರೇಶ್ವರ ದೇವಸ್ಥಾನ. ಅಂದರೆ ಮುಂಚೆನೂ ಹರಿಹರೇಶ್ವರ ದೇವಸ್ಥಾನ ಇರ್ತಾರೆ, ಉತ್ತಂಗ ಸ್ಥಾನದಲ್ಲಿ ಏರಿಸ್ತಾನೆ ಈ ದೇವಸ್ಥಾನ ಇದ್ದಾರೆ. ಇವೆಲ್ಲ ಶಾಸನಗಳಿದ್ದಾವೆ, ಇದನ್ನೆಲ್ಲ ಇತಿಹಾಸ ಓದೋರಿಗೆ ಇದು ಅರ್ಥ ಆಗುತ್ತದೆ. ಇದು 1224ನೇ ಇಸ್ವಿಯಲ್ಲಿ ಹೇಳ್ತಾನೆ. ಹೊಯ್ಸಳ ಸಾಮ್ರಾಜ್ಯದ 2ನೇ ನರಸಿಂಹ ಸೇನಾ ದಂಡನಾಯಕನಾದ ಪೊಳಾಲ್ವನು 1224ರಲ್ಲಿ ನಿರ್ಮಿಸಿದನು. ಈ ದೇವಾಲಯಕ್ಕೆ ಉಚ್ಚಂಗಿ ಪಾಂಡ್ಯರು ಹಾಗೂ ವಿಜಯನಗರದ ಅರಸರು ನೀಡಿದ ದಾನದತ್ತಿಗಳು ಮಾಡಿರ್ತಾರೆ. ಈ ದೇಗುಲದ ಆವರಣದ ಶಾಸನಗಳಲ್ಲಿ ಉಲ್ಲೇಖ ಆಗೈತೆ. ಇಲ್ಲಿ ಗರ್ಭಗೃಹ, ಅಂತರಾಳ, ನವರಂಗ ಹಾಗೂ ಮಹಾಮಂಟಪನೊಳಗೊಂಡಿದ್ದಂತೆ ಇಲ್ಲಿ ಲಕ್ಷ್ಮೀ ಮೂರ್ತಿ ಇತ್ತಂತ ಮೊದಲ ಹತ್ರ, ಅಲ್ಲಿ ದುರ್ಗಾದೇವಿ ಮೂರ್ತಿ ಇದೆ. ಇದು ಲಕ್ಷ್ಮೀ, ಸರಸ್ವತಿ, ಪಾರ್ವತಿ ಮತ್ತು ಒಂದೇ ಜಾಗದಲ್ಲೇ ಇರ್ತಾರೆ. ಈ ಹರಿಹರೇಶ್ವರರು 1.21 ಮೀಟರ್ ಎತ್ತರ ಇದ್ದು ಪೀಠದ ಮೇಲೆ ನಿಂತಿದ್ದಾರೆ. ಮೂರ್ತಿ ಬಲಭಾಗದಾಗ ಶಿವ ಇದ್ದರೆ, ಎಡಭಾಗದಲ್ಲಿ ವಿಷ್ಣು ಇದ್ದಾರೆ. ಇವರು ಹರಿಹರ ಆಗಿರ್ತಾರೆ. 56 ವಿವಿಧ ವಿನ್ಯಾಸ ಹಾಗೂ ನಯವಾಗಿ ನೋಡ್ಬೋದು. ಇಲ್ಲಿ 56 ವಿವಿಧ ವಿನ್ಯಾಸ ಅಂತ ಸ್ತಂಭ ಇದಾವೆ ಅಂತ ಹೇಳ್ತಾರೆ. ಆದರೆ ಒಬ್ಬೊಬ್ಬರು ಎಣಿಸಿದಾಗ ಒಂದೊಂದು ಥರ ಲೆಕ್ಕ ಬರುತ್ತೆ ಈ ಕಂಬಗಳು. ಇಲ್ಲಿ ಒಳಗೆ ಹರಿಹರೇಶ್ವರ ದೇವಸ್ಥಾನ ತೋರಿಸ್ತೀನಿ ಅದನ್ನು. ಏನು ಶಾಸನ ಇದ್ದಾವೆ ಇಲ್ಲಿ ಒಂದು ಲೆಕ್ಕದಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಹರಿಹರ ಇದ್ದಾರೆ, ಹರಿಹರ. ಇಲ್ಲಿ ನಂದೀಶ್ವರ, ಇದು ಸೂರ್ಯ, ಈ ಕಡೆ ಚಂದ್ರ ಮತ್ತು ಈ ಕಡೆ ಗರುಡ, ಇಲ್ಲಿ ಮಧ್ಯದಲ್ಲಿ ಹರಿಹರೇಶ್ವರ, ಮೇಲೆ ಕೀರ್ತಿ ಮುಖ ಅಂತ ಇರುತ್ತೆ. ಇದು ಈ ಕೀರ್ತಿ ಮುಖದ ವಿಶೇಷ. ಇದು ಶಿವನ 3ನೇ ಕಣ್ಣಿಂದ ಬೆಂಕಿಯಿಂದ ಹುಟ್ಟಿದಂಥದ್ದು. ಅವರು ವೇಣುಗೋಪಾಲ ಶ್ರೀಕೃಷ್ಣ ಪರಮಾತ್ಮ. ಇಷ್ಟೊಂದು ಮೂರ್ತಿಗಳು ಇಲ್ಲಿ ಕೆಲವೊಂದು ಧ್ವಂಸ ಆಗಿದಾವು. ಏನು ಆಗಿನ ಕಾಲದಾಗ ನಮ್ಮ ಧರ್ಮ ಕಂಡ್ರೆ ಆಗ್ಲಿದ್ದವರು ಅಥವಾ ನಮ್ಮ
ಸಸ್ಯಾಹಾರಿ ಸನಾತನ ಧರ್ಮ ಕಂಡ್ರೆ ಆಗ್ಲಿದ್ದವರು ಎಲ್ಲ ಅಂತ ಕೆಲವೊಂದು ದೇವಸ್ಥಾನ ಒಡೆದು ಹಾಕಿದ್ದಾರೆ. ಇರಲಿ, ಈಗ ಬರುವಂತಹ ನಮ್ಮ ಸನಾತನ ಧರ್ಮ ವಿರೋಧ ಯಾರು ಮಾಡ್ತಾರೋ ಅವ್ರದ್ದು ನಾಶ ಆಗುತ್ತೆ ಅಂತಂದು ಮಾರ್ಚ್ 29, 2025 ಅಮಾವಾಸ್ಯೆಯನ್ನು ಯುಗಾದಿ ಅಮಾವಾಸ್ಯೆ ಬರುತ್ತಲ್ಲ, ಅದು ನಡೆದೇ ತೀರುತ್ತೆ ಅಂತಂತ ಭಾಳಷ್ಟು ಜ್ಯೋತಿಷ್ಯ ವಿಜ್ಞಾನಿಗಳು ಹೇಳಿದ್ದಾರೆ. ಅದು ನಡಿಲೇಬೇಕಾಗಿದೆ. ಯಾಕಂದರೆ ಅದು ಬಂದಿರೋದು ಶನಿವಾರ ಮತ್ತು ಅವತ್ತು ಸೂರ್ಯಗ್ರಹಣವೂ ಇದೆ. ಶನಿ ಮಹಾತ್ಮ ಕುಂಭರಾಶಿ ಬಿಟ್ಟು ಮೀನರಾಶಿಗೆ ಸಂಚಾರ ಆಗ್ತಾ ಇದ್ದಾರೆ. ಹಾಗಾಗಿ ಇಡೀ ಜಗತ್ತಿನಲ್ಲಿ ಕೆಟ್ಟವರಿಗೆ ಅಲ್ಲೋಲ ಕಲ್ಲೋಲ ಶುರು ಆಗುತ್ತೆ. ಇಷ್ಟು ದಿವಸ ಏನಂತ ಇದ್ರು, ತುಂಬಿದ ಕೊಡ ತುಳ್ಕೊಳ್ಳ ಅಂತ ಅಷ್ಟೇ ಹೇಳ್ತಾಯಿದ್ರು. ಯಾರು ಮುಂದೆ ಏನಾಗುತ್ತೆ ಅಂತ ಇನ್ನೂ ಹೇಳಿರಲಿಲ್ಲಲ್ಲ. ಈಗ ತುಂಬಿದ ಕೊಡ ತುಳುಕುತ್ತೆ ಅಂತಂದು ಮೈಲಾರ ಕಾರಣಿಕನೇ ಆಗೋಗಿದೆ. ಮೈಲಾರ ಲಿಂಗೇಶ್ವರೇ ನುಡಿಸಿದ್ದಾರೆ ಒಬ್ಬ ಭಕ್ತರಿಂದ. ಸೊ ಹಾಗಾಗಿ ಇನ್ನು ದುಷ್ಟರಿಗೆಲ್ಲ ಅಂತ್ಯಕಾಲ ಸನಿಹವಾಗಿದೆ. ಏನು ಭಯಪಡಬೇಡ್ರಿ. ನೀವೆಲ್ಲ ನವಗ್ರಹಗಳನ್ನ, ಸೂರ್ಯದೇವ್ರನ್ನ, ಎಲ್ಲ ದೇವ್ರನ್ನ ಆರಾಧನೆ ಮಾಡ್ಕೊಳ್ರಿ. ಒಳ್ಳೆಯವರಾಗಿರ್ರಿ. ಯಾರು ಕೆಟ್ಟದ್ದು ಮಾಡಬೇಡ್ರಿ. ಸದ್ಯಕ್ಕೆ ಮಾರ್ಚ್ 29, 2025 ಮಹಾಗಣಘೋರ, ದುಷ್ಟರಿಗಂತೂ ಮಹಾಗಣಘೋರ ಕಾದಿದೆ. ಏನು ಯಾವುದಕ್ಕೂ ಭಯಪಡಬೇಡ್ರಿ. ನಿಮ್ಮ ಒಳ್ಳೆತನ ನಿಮಗೆ ಕಾಪಾಡುತ್ತೆ.